ನೆಕ್ಸ್ಟ್ ಪ್ರಶ್ನೆ, ರಾಮ ಮತ್ತು ಕಿಶನ್ ಶಾಲೆಯ ವಿದ್ಯಾರ್ಥಿಗಳು. ರಾಮ ಕಿಶನ್ಗೆ ಕಪಾಳಮೋಕ್ಷ ಮಾಡುತ್ತಾನೆ. ಶಾಲೆಯ ಪ್ರಾಂಶುಪಾಲರು ಈಗ ಏನು ಮಾಡಬೇಕು? ಆಪ್ಷನ್ ಎ, ಏನೂ ಮಾಡಬಾರದು. ಆಪ್ಷನ್ ಬಿ, ರಾಮನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ ಸಲಹೆ ನೀಡಬೇಕು. ಆಪ್ಷನ್ ಸಿ, ರಾಮನನ್ನು ಬಂಧಿಸಲು ಪೊಲೀಸರಿಗೆ ದೂರು ನೀಡಬೇಕು. ಆಪ್ಷನ್ ಡಿ, ರಾಮಗೆ ಕಪಾಳಮೋಕ್ಷ ಮಾಡಲು ಕಿಶನ್ಗೆ ಹೇಳಬೇಕು. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ, ರಾಮ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ ಸಲಹೆ ನೀಡಬೇಕು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ, ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ಒತ್ತಾಯಿಸುವುದು. ಆಪ್ಷನ್ ಬಿ, ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಹಣವನ್ನು ಪಾವತಿಸಲು ವ್ಯಕ್ತಿಯನ್ನು ವಿನಂತಿಸುವುದು. ಆಪ್ಷನ್ ಸಿ, ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟ್ ಪರಿಶೀಲನೆಗಾಗಿ ಸ್ವಯಂ ಪ್ರೇರಣೆಯಿಂದ ಪಾವತಿಸಿದಾಗ ಹಣವನ್ನು ಸ್ವೀಕರಿಸುವುದು. ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ನೆಕ್ಸ್ಟ್ ಪ್ರಶ್ನೆ, ನಿಮಗೆ ಬಸ್ಸಿನಲ್ಲಿ 2,00,000 ರುಗಳಿರುವ ಬ್ಯಾಗ್ ಸಿಕ್ಕಿದೆ. ನೀವು ಏನು ಮಾಡಬೇಕು? ಆಪ್ಷನ್ ಎ, ಅದರ ಮಾಲೀಕನನ್ನು ಹುಡುಕಿ ಸಿಗದಿದ್ದರೆ ಸ್ವತಃ ಬಳಕೆಗಾಗಿ ಮನೆಗೆ ತೆಗೆದುಕೊಂಡು ಹೋಗಿ. ಆಪ್ಷನ್ ಬಿ, ಯಾರನ್ನೂ ಕೇಳದೆ ಮನೆಗೆ ತೆಗೆದುಕೊಂಡು ಹೋಗಿ, ಯಾಕೆಂದರೆ ಅದು ಕಳೆದು ಹೋಗಿರುವ ದುಡ್ಡು. ಆಪ್ಷನ್ ಸಿ, ರಸ್ತೆಯಲ್ಲಿರುವ ಭಿಕ್ಷುಕರಿಗೆ ಹಂಚಿ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು? ಆಪ್ಷನ್ ಎ, ಭಾರತೀಯ ದಂಡ ಸಂಹಿತೆ. ಆಪ್ಷನ್ ಬಿ, ಭಾರತೀಯ ಸಾಕ್ಷ್ಯ ಕಾಯ್ದೆ. ಆಪ್ಷನ್ ಸಿ, ಕ್ರಿಮಿನಲ್ ಕಾರ್ಯವಿಧಾನ ಕೋಡ್. ಆಪ್ಷನ್ ಡಿ, ರಾಷ್ಟ್ರೀಯ ಭದ್ರತಾ ಕಾಯ್ದೆ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಕ್ರಿಮಿನಲ್ ಕಾರ್ಯವಿಧಾನ ಕೋಡ್. ನೆಕ್ಸ್ಟ್ ಪ್ರಶ್ನೆ, ಹುರಿ ಯೋಜನೆಗೆ 50 ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆ ನೀಡಿದರು? ಆಪ್ಷನ್ ಎ, ಚಿರತೆ ಯೋಜನೆಯ 2ನೇ ಹಂತ. ಆಪ್ಷನ್ ಬಿ, ಆನೆ ಸಂರಕ್ಷಣಾ ಯೋಜನೆ. ಆಪ್ಷನ್ ಸಿ, ಅಂತಾರಾಷ್ಟ್ರೀಯ ಕಳ್ಳಬೇಟೆ ವಿರೋಧಿ ಒಕ್ಕೂಟ. ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಅತಿ ವೈಡೂರ್ಯ ಮೈತ್ರಿ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಅತಿ ವೈಡೂರ್ಯ ಮೈತ್ರಿ. ನೆಕ್ಸ್ಟ್ ಪ್ರಶ್ನೆ, ಪಿಎಂ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರಿಪಡಿಸಲಾಗಿದೆ? ಆಪ್ಷನ್ ಎ, ಪೂರ್ವ ಭಾರತದ ಪರಿಶಿಷ್ಟ ಬುಡಕಟ್ಟುಗಳು. ಆಪ್ಷನ್ ಬಿ, ದೇವಸ್ಥಾನಗಳಲ್ಲಿ ಪೂರ್ಣ ಸಮಯ ತೊಡಗದ ಅರ್ಚಕರು. ಆಪ್ಷನ್ ಸಿ, ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿ. ಆಪ್ಷನ್ ಡಿ, ಕೈಲಾಸ ಮಾನಸ ಸರೋವರಕ್ಕೆ ಹೋಗುವ ಯಾತ್ರಿಕರು. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ತಪ್ಪು? ಆಪ್ಷನ್ ಎ, ಗಣರಾಜ್ಯೋತ್ಸವದಂದು ರಾಷ್ಟ್ರೀಯ ಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಸುರುಳಿ ಬಿಚ್ಚಲಾಗಿದೆ. ಆಪ್ಷನ್ ಬಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ಆಪ್ಷನ್ ಸಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಹಗ್ಗದಿಂದ ಕೆಳಗಿನಿಂದ ಕಂಬದ ಮೇಲಕ್ಕೆ ತಳ್ಳಲಾಗುತ್ತದೆ ಮತ್ತು ನಂತರ ಹಾರಿಸಲಾಗುತ್ತದೆ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸಂಗೀತ ರತ್ನಾಕರ ಬರೆದವರು? ಆಪ್ಷನ್ ಎ, ಶಾರಂಗದೇವ. ಆಪ್ಷನ್ ಬಿ, ವೆಂಕಟಮಾಖಿ. ಆಪ್ಷನ್ ಸಿ, ಮತಂಗ. ಆಪ್ಷನ್ ಡಿ, ಬಸವಣ್ಣ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ, ಶಾರಂಗದೇವ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಈ ಕೆಳಗಿನ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಆಪ್ಷನ್ ಎ, ಜನಪದ ಶ್ರೀ ಪ್ರಶಸ್ತಿ. ಆಪ್ಷನ್ ಬಿ, ಟಿ. ಚೌಡಯ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ. ಆಪ್ಷನ್ ಸಿ, ಬಸವ ಪುರಸ್ಕಾರ. ಆಪ್ಷನ್ ಡಿ, ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಬಸವ ಪುರಸ್ಕಾರ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಸರಣಿಯಲ್ಲಿ ಕಾಣೆಯಾದ ಅಕ್ಷರ ಯಾವುದು?
CFIL ಕ್ವಶನ್ ಮಾರ್ಕ್ R. ಆಪ್ಷನ್ ಎ M, ಆಪ್ಷನ್ ಬಿ N, ಆಪ್ಷನ್ ಸಿ O, ಆಪ್ಷನ್ ಡಿ P. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ O. ನೆಕ್ಸ್ಟ್ ಪ್ರಶ್ನೆ, ಹೇಳಿಕೆಗಳು. ಎಲ್ಲ ತಾಯಂದಿರು ನೃತ್ಯ ಮಾಡಬಹುದು, ಕೆಲವು ತಾಯಂದಿರು ಹಾಡಲು ಸಾಧ್ಯವಿಲ್ಲ. ಎಲ್ಲ ತಾಯಂದಿರು ಹಾಡಬಹುದು, ಕೆಲವು ತಾಯಂದಿರು ನೃತ್ಯ ಮಾಡಬಹುದು. ದೀಪ ನೃತ್ಯ ಮಾಡಬಹುದು ಆದರೆ ಹಾಡಲು ಆಗುವುದಿಲ್ಲ. ಇದರಲ್ಲಿ ಯಾವುದು ಸರಿ? ಆಪ್ಷನ್ ಎ ದೀಪ ಒಬ್ಬ ತಂದೆ, ಆಪ್ಷನ್ ಬಿ ದೀಪ ಒಬ್ಬಳು ತಾಯಿ, ಆಪ್ಷನ್ ಸಿ ಹೇಳೋಕೆ ಸಾಧ್ಯವಿಲ್ಲ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ ದೀಪ ಒಬ್ಬಳು ತಾಯಿ. ನೆಕ್ಸ್ಟ್ ಪ್ರಶ್ನೆ, ಬೆಳಗ್ಗೆ ಸೂರ್ಯೋದಯ ನಂತರ ಮಲ್ಟಿಪ್ಲೈ ಬೈ ಕಂಬದ ಎದುರಿಗೆ ಮುಖ ಮಾಡಿ ನಿಂತಿದ್ದನು. ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತು. ಮಲ್ಟಿಪ್ಲೈಡ್ ಬೈ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ? ಆಪ್ಷನ್ ಎ ಪೂರ್ವ, ಆಪ್ಷನ್ ಬಿ ಪಶ್ಚಿಮ, ಆಪ್ಷನ್ ಸಿ ಉತ್ತರ, ಆಪ್ಷನ್ ಡಿ ದಕ್ಷಿಣ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ ದಕ್ಷಿಣ. ನೆಕ್ಸ್ಟ್ ಪ್ರಶ್ನೆ, ರಾಮ ಕಿಶನ್ಗಿಂತ ಹಿರಿಯ, ಮಂಜು ಸಂತೋಷಿಗಿಂತ ಕಿರಿಯ, ರಮೇಶ್ ಮಂಜುಗಿಂತ ಹಿರಿಯ, ಆದರೆ ಕಿಶನ್ಗಿಂತ ಕಿರಿಯ. ಈ ಕೆಳಗಿನವರಲ್ಲಿ ಯಾರು ಕಿರಿಯರು? ಆಪ್ಷನ್ ಎ ರಾಮ್, ಆಪ್ಷನ್ ಬಿ ಕಿಶನ್, ಆಪ್ಷನ್ ಸಿ ಮಂಜು, ಆಪ್ಷನ್ ಡಿ ರಮೇಶ್. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ಮಂಜು. ನೆಕ್ಸ್ಟ್ ಪ್ರಶ್ನೆ, 10, 25, 30, 45, 50 ಇವುಗಳೆಲ್ಲ ಸರಾಸರಿ ಎಷ್ಟು? ಆಪ್ಷನ್ ಎ 30, ಆಪ್ಷನ್ ಬಿ 31, ಆಪ್ಷನ್ ಸಿ 32, ಆಪ್ಷನ್ ಡಿ 33. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ 32. ನೆಕ್ಸ್ಟ್ ಪ್ರಶ್ನೆ, 17 ಮಲ್ಟಿಪ್ಲೈಡ್ ಬೈ 4096 ಅನ್ನು 32 ರಿಂದ ಭಾಗಿಸಿದಾಗ ಉಳಿದದ್ದು ಏನು? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3. ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ, ಎರಡು ಸಂಖ್ಯೆಗಳ ಗುಣಲಬ್ಧವು 35, ಅವುಗಳ ವರ್ಗಗಳ ಮೊತ್ತವು 74. ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು? ಆಪ್ಷನ್ ಎ 3 ಮತ್ತು 7, ಆಪ್ಷನ್ ಬಿ 5 ಮತ್ತು 7, ಆಪ್ಷನ್ ಸಿ 7 ಮತ್ತು 9, ಆಪ್ಷನ್ ಡಿ 5 ಮತ್ತು 9. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ 5 ಮತ್ತು 7. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಆಪ್ಷನ್ ಎ ದೇಶವನ್ನು ರಕ್ಷಿಸಲು ಮತ್ತು ಹಾಗೆ ಮಾಡಲು ಕರೆದಾಗ ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸಲು, ಆಪ್ಷನ್ ಬಿ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲು ಮತ್ತು ಹಿಂಸೆಯನ್ನು ತ್ಯಜಿಸಲು, ಆಪ್ಷನ್ ಸಿ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ, ಆಪ್ಷನ್ ಡಿ ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ವಿಚಾರಣೆಯ ಮತ್ತು ಸುಧಾರಣೆಯ ಮನೋಭಾವವನ್ನು ಅಭಿವೃದ್ಧಿಪಡಿಸಲು. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದುದನ್ನು ಆರಿಸಿ. ಆಪ್ಷನ್ ಎ ಕೆಲವು ಈಶಾನ್ಯ ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶದ ಆಡಳಿತಕ್ಕೆ ಸಂಬಂಧಿಸಿದಂತೆ ಶೆಡ್ಯೂಲ್ 5 ನಿಬಂಧನೆಗಳು, ಆಪ್ಷನ್ ಬಿ ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಶೆಡ್ಯೂಲ್ 6 ನಿಬಂಧನೆಗಳು, ಆಪ್ಷನ್ ಸಿ ಶೆಡ್ಯೂಲ್ 8 ನಿಗದಿತ ಭಾಷೆಗಳು, ಆಪ್ಷನ್ ಡಿ ಶೆಡ್ಯೂಲ್ 9 ವಂಶಾಂತರದ ಆಧಾರದ ಮೇಲೆ ಅನರ್ಹತೆ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ಶೆಡ್ಯೂಲ್ 8 ನಿಗದಿತ ಭಾಷೆಗಳು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ? ಆಪ್ಷನ್ ಎ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಆಪ್ಷನ್ ಬಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ, ಆಪ್ಷನ್ ಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಆಪ್ಷನ್ ಡಿ ರಾಷ್ಟ್ರೀಯ ಮಹಿಳಾ ಆಯೋಗ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು? ಆಪ್ಷನ್ ಎ ಗದಗ, ಆಪ್ಷನ್ ಬಿ ಹಾವೇರಿ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಕೊಪ್ಪಳ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ವಿಜಯನಗರ. ನೆಕ್ಸ್ಟ್ ಪ್ರಶ್ನೆ, ಅತ್ಯಂತ ಹೇರಳವಾಗಿರುವ ಹಸಿರುಮನೆ ಅನಿಲ ಯಾವುದು? ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಬಿ ಮಿಥೇನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೀರಿನ ಆವಿ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ
ನೀರಿನ ಆವಿ. ನೆಕ್ಸ್ಟ್ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಆಪ್ಷನ್ ಎ, ಕಾಯ್ದೆಯ 2ನೇ ಶೆಡ್ಯೂಲ್ನಲ್ಲಿರುವ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿಯೂ ವಿನಾಯಿತಿ ನೀಡಲಾಗುತ್ತದೆ. ಆಪ್ಷನ್ ಬಿ, ಮಾಹಿತಿ ಹುಡುಕುವವರು ಮಾಹಿತಿಗಾಗಿ ಕಾರಣಗಳನ್ನು ನೀಡಲು ಅಗತ್ಯವಿಲ್ಲ. ಆಪ್ಷನ್ ಸಿ, ಮಾಹಿತಿ ಪಡೆಯಲು ಯಾವುದೇ ನಿಗದಿತ ಅರ್ಜಿ ನಮೂನೆ ಇಲ್ಲ, ಇದನ್ನು ಸರಳ ಕಾಗದದ ಮೇಲೆ ಮಾಡಬಹುದು. ಆಪ್ಷನ್ ಡಿ, ಅಧಿಕೃತ ರಹಸ್ಯಗಳ ಕಾಯ್ದೆ 1923 ರ ಅಡಿಯಲ್ಲಿ ವಿನಾಯಿತಿ ಪಡೆದ ಮಾಹಿತಿಯನ್ನು ಬಹಿರಂಗಪಡಿಸುವಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಸುರಕ್ಷಿತ ಹಿತಾಸಕ್ತಿಗೆ ಹಾನಿಯನ್ನು ಮೀರಿದರೆ ಬಹಿರಂಗಪಡಿಸಬಹುದು. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ. ಕಾಯ್ದೆಯ 2ನೇ ಶೆಡ್ಯೂಲ್ನಲ್ಲಿರುವ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿಯೂ ವಿನಾಯಿತಿ ನೀಡಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು? ಆಪ್ಷನ್ ಎ, 1950-51. ಆಪ್ಷನ್ ಬಿ, 1947-48. ಆಪ್ಷನ್ ಸಿ, 1951-52. ಆಪ್ಷನ್ ಡಿ, 1948-49. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, 1951-52. ನೆಕ್ಸ್ಟ್ ಪ್ರಶ್ನೆ, ಮೈಟೋಸಿಸ್ ಮತ್ತು ಮಿಯೋಸಿಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಎ, 2 ಕೋಶ ವಿಭಜನೆಯನ್ನು ಒಳಗೊಂಡಿರುತ್ತದೆ. ಆಪ್ಷನ್ ಬಿ, ಎರಡರಲ್ಲೂ ವಿಶಿಷ್ಟ ಹಂತಗಳೆಂದರೆ ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್ ಮತ್ತು ಟೀಲೋಫೇಸ್. ಆಪ್ಷನ್ ಸಿ, 2 ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, 2 ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು. ನೆಕ್ಸ್ಟ್ ಪ್ರಶ್ನೆ, LIDAR ಎಂಬುದು ಆಪ್ಷನ್ ಎ, ರಿಮೋಟ್ ಸೆನ್ಸಿಂಗ್ ವಿಧಾನ. ಆಪ್ಷನ್ ಬಿ, ಸಾವಿನ ಸಮಯವನ್ನು ಅಂದಾಜು ಮಾಡಲು ವಿಧಿವಿಜ್ಞಾನ ಸಾಧನ. ಆಪ್ಷನ್ ಸಿ, DRDO ನಿಂದ ರಕ್ಷಣಾ ಕಾರ್ಯಾಚರಣೆ. ಆಪ್ಷನ್ ಡಿ, ಬಡತನದ ನಿರ್ಮೂಲನೆ ಕಾರ್ಯಕ್ರಮ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ, ರಿಮೋಟ್ ಸೆನ್ಸಿಂಗ್ ವಿಧಾನ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ನ್ಯಾಯಾಧೀಶರ ಅನುಮೋದನಾ ಬಲವನ್ನು ಹೊಂದಿದೆ? ಆಪ್ಷನ್ ಎ, 34. ಆಪ್ಷನ್ ಬಿ, 35. ಆಪ್ಷನ್ ಸಿ, 36. ಆಪ್ಷನ್ ಡಿ, 38. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ, 34. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆವರ್ತಕ ಸಮಯಕ ಕೋಷ್ಟಕದಲ್ಲಿ ಕಂಡುಬರುವುದಿಲ್ಲ? ಆಪ್ಷನ್ ಎ, ಯುರೋಪಿಯನ್. ಆಪ್ಷನ್ ಬಿ, ಎಸ್ಟೋನಿಯನ್. ಆಪ್ಷನ್ ಸಿ, ಎಥೆರಿಯಂ. ಆಪ್ಷನ್ ಡಿ, ಅರ್ಬಿಯಂ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಎಥೆರಿಯಂ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದದನ್ನು ಆರಿಸಿ. ಆಪ್ಷನ್ ಎ, ಮಕ್ಕಳ ಸಹಾಯವಾಣಿ 1089. ಆಪ್ಷನ್ ಬಿ, ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆ 100. ಆಪ್ಷನ್ ಸಿ, ಸೈಬರ್ ಅಪರಾಧ ವರದಿ ಪೋರ್ಟಲ್ 1930. ಆಪ್ಷನ್ ಡಿ, ಹಿರಿಯ ನಾಗರಿಕರ ಸಹಾಯವಾಣಿ 1009. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಸೈಬರ್ ಅಪರಾಧ ವರದಿ ಪೋರ್ಟಲ್ 1930. ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯಗಳು ಏಕಸದಸ್ಯ ಶಾಸಕಾಂಗವನ್ನು ಹೊಂದಿವೆ? ಆಪ್ಷನ್ ಎ, ಕರ್ನಾಟಕ. ಆಪ್ಷನ್ ಬಿ, ಉತ್ತರ ಪ್ರದೇಶ. ಆಪ್ಷನ್ ಸಿ, ಆಂಧ್ರ ಪ್ರದೇಶ. ಆಪ್ಷನ್ ಡಿ, ಕೇರಳ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಆಂಧ್ರ ಪ್ರದೇಶ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಕಾರ್ಪಿಕ್ ಹಣ್ಣು? ಆಪ್ಷನ್ ಎ, ಬಾಳೆಹಣ್ಣು. ಆಪ್ಷನ್ ಬಿ, ಹಲಸಿನ ಹಣ್ಣು. ಆಪ್ಷನ್ ಸಿ, ಸ್ಟ್ರಾಬೆರಿ. ಆಪ್ಷನ್ ಡಿ, ಸೇಬಿನ ಹಣ್ಣು. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ, ಸ್ಟ್ರಾಬೆರಿ. ನೆಕ್ಸ್ಟ್ ಪ್ರಶ್ನೆ, 180 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ, ಪ್ರೈಮ್ ಮೆರಿಡಿಯನ್. ಆಪ್ಷನ್ ಬಿ, ಪ್ರಮಾಣಿತ ಸಮಾಂತರ. ಆಪ್ಷನ್ ಸಿ, ಗ್ರೀನ್ವಿಚ್ ಮೀನ್ ಟೈಮ್. ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಡೇಟ್ ಟೈಮ್. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಡೇಟ್ ಟೈಮ್. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಆಪ್ಷನ್ ಎ, ಬುಧ ಗ್ರಹ. ಆಪ್ಷನ್ ಬಿ, ಶುಕ್ರ ಗ್ರಹ. ಆಪ್ಷನ್ ಸಿ, ಗುರು ಗ್ರಹ. ಆಪ್ಷನ್ ಡಿ, ಮಂಗಳ ಗ್ರಹ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ, ಶುಕ್ರ ಗ್ರಹ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದುದನ್ನು ಆರಿಸಿ. ಆಪ್ಷನ್ ಎ, ಬಂಗಾಳ ವಿಭಜನೆ 1915. ಆಪ್ಷನ್ ಬಿ, ಭಾರತ ಬಿಟ್ಟು ತೊಲಗಿ ಚಳವಳಿ 1920. ಆಪ್ಷನ್ ಸಿ, ಉಪ್ಪಿನ ಸತ್ಯಾಗ್ರಹ 1930. ಆಪ್ಷನ್ ಡಿ,
ಅಸಹಕಾರ ಚಳುವಳಿ 1942. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ಉಪ್ಪಿನ ಸತ್ಯಾಗ್ರಹ 1930. ನೆಕ್ಸ್ಟ್ ಪ್ರಶ್ನೆ, ಕ್ಲೋರೋಫಿಲ್ ಯಾವ ಅಯಾನವನ್ನು ಹೊಂದಿರುತ್ತದೆ? ಆಪ್ಷನ್ ಎ ಮ್ಯಾಂಗನೀಸ್, ಆಪ್ಷನ್ ಬಿ ಮ್ಯಾಗ್ನೀಷಿಯಂ, ಆಪ್ಷನ್ ಸಿ ಮೊಲಿಬ್ಡಿನಮ್, ಆಪ್ಷನ್ ಡಿ ಮೆಂಡೆಲಿವಿಯಂ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ ಮ್ಯಾಗ್ನೀಷಿಯಂ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ತಪ್ಪು? ಆಪ್ಷನ್ ಎ ತಾಮ್ರದ ಸಲ್ಫೇಟ್ ನೀಲಿ, ಆಪ್ಷನ್ ಬಿ ಬೇರಿಯಂ ಸಲ್ಫೇಟ್ ಬಿಳಿ, ಆಪ್ಷನ್ ಸಿ ಸಿಲ್ವರ್ ಕ್ಲೋರೈಡ್ ಗ್ರೇ, ಆಪ್ಷನ್ ಡಿ ಫೆರಸ್ ಸಲ್ಫೇಟ್ ಹಸಿರು. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ಸಿಲ್ವರ್ ಕ್ಲೋರೈಡ್ ಗ್ರೇ. ನೆಕ್ಸ್ಟ್ ಪ್ರಶ್ನೆ, ಬೆಳಕಿನ ವೇಗವು ಎಷ್ಟು? ಆಪ್ಷನ್ ಎ 3 × 10⁵ ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಸಿ 3 × 10⁸ ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅಂತಃಸ್ರಾವ ಗ್ರಂಥಿಯಾಗಿದೆ? ಆಪ್ಷನ್ ಎ ಥೈರಾಯ್ಡ್, ಆಪ್ಷನ್ ಬಿ ಸೆಬಾಸಿಯಸ್, ಆಪ್ಷನ್ ಸಿ ಲ್ಯಾಕ್ರಿಮಲ್ ಗ್ರಂಥಿ, ಆಪ್ಷನ್ ಡಿ ಲಾಲಾರಸ್ ಗ್ರಂಥಿ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ ಥೈರಾಯ್ಡ್. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ತಪ್ಪಾದುದನ್ನು ಆರಿಸಿ. ಆಪ್ಷನ್ ಎ ಥರ್ಮೋಡೈನಮಿಕ್ ತಾಪಮಾನ ಕೆಲ್ವಿನ್, ಆಪ್ಷನ್ ಬಿ ವಸ್ತುವಿನ ಪ್ರಮಾಣ ಮೋಲ್, ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಆಂಪಿಯರ್, ಆಪ್ಷನ್ ಡಿ ಪ್ರಕಾಶಕ ತೀವ್ರತೆ ಆಲ್ಬೆಡೋ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಡಿ ಪ್ರಕಾಶಕ ತೀವ್ರತೆ ಆಲ್ಬೆಡೋ. ನೆಕ್ಸ್ಟ್ ಪ್ರಶ್ನೆ, ಮರುಚಿಕೆ ಎನ್ನುವುದು ಯಾವುದರ ಪರಿಣಾಮ? ಆಪ್ಷನ್ ಎ ಬೆಳಕಿನ ಪ್ರಸರಣ, ಆಪ್ಷನ್ ಬಿ ಬೆಳಕಿನ ಚದುರುವಿಕೆ, ಆಪ್ಷನ್ ಸಿ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ಆಪ್ಷನ್ ಡಿ ಬೆಳಕಿನ ವಿವರ್ತನೆ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಸಿ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ನೆಕ್ಸ್ಟ್ ಪ್ರಶ್ನೆ, ಓಝೋನ್ ಪ್ರಧಾನವಾಗಿ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಟ್ರೋಪೋಸ್ಫಿಯರ್, ಆಪ್ಷನ್ ಬಿ ಸ್ಟ್ರಾಟೋಸ್ಫಿಯರ್, ಆಪ್ಷನ್ ಸಿ ಮೀಸೋಸ್ಫಿಯರ್, ಆಪ್ಷನ್ ಡಿ ಥರ್ಮೋಸ್ಫಿಯರ್. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ ಸ್ಟ್ರಾಟೋಸ್ಫಿಯರ್. ನೆಕ್ಸ್ಟ್ ಪ್ರಶ್ನೆ, ಎರಡು ಪರಮಾಣುಗಳಿಂದ ಎಲೆಕ್ಟ್ರಾನ್ ಜೋಡಿಯ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧನವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅಯಾನಿಕ್, ಆಪ್ಷನ್ ಬಿ ಕೋವೆಲೆಂಟ್, ಆಪ್ಷನ್ ಸಿ ಎಲೆಕ್ಟ್ರೋವಲೆಂಟ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ ಕೋವೆಲೆಂಟ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಗ್ರಾನ್ಯುಲೋಸೈಟ್ ಆಗಿದೆ? ಆಪ್ಷನ್ ಎ ನ್ಯೂಟ್ರೋಫಿಲ್, ಆಪ್ಷನ್ ಬಿ ಲಿಂಫೋಸೈಟ್, ಆಪ್ಷನ್ ಸಿ ಬ್ಯಾಸೋಫಿಲ್, ಆಪ್ಷನ್ ಡಿ ಇಸಿನೋಫಿಲ್. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಬಿ ಲಿಂಫೋಸೈಟ್. ನೆಕ್ಸ್ಟ್ ಪ್ರಶ್ನೆ, ಫೋಟಾನ್ ಯಾವುದನ್ನು ಹೊಂದಿಲ್ಲ? ಆಪ್ಷನ್ ಎ ಚಾರ್ಜ್, ಆಪ್ಷನ್ ಬಿ ಎನರ್ಜಿ, ಆಪ್ಷನ್ ಡಿ ಮೊಮೆಂಟಮ್, ಆಪ್ಷನ್ ಡಿ ವೇಗ. ಕರೆಕ್ಟ್ ಆಪ್ಷನ್ ಇದೆ ಆಪ್ಷನ್ ಎ ಚಾರ್ಜ್.